ಬೆಂಗಳೂರು ಗ್ರಾಮಾಂತರಕ್ಕೆ ಎಚ್ಡಿಕೆಗೆ ಸ್ಪರ್ಧೆ ಮಾಡಬಹುದಿತ್ತಲ್ವಾ? ಯಾಕೆ ಅವರ ಸಂಬಂಧಿನ ಬೇರೆ ಪಕ್ಷದಿಂದ ನಿಲ್ಲಿಸಿದ್ರು? ಕುಮಾರಸ್ವಾಮಿ ವಿರುದ್ಧ ಮಾಗಡಿ ಶಾಸಕ ಬಾಲಕೃಷ್ಣ ಲೇವಡಿ ಮಾಡಿ ಮಾತನಾಡಿದ್ದಾರೆ. ಯಾಕೆ ಅವರ ಸಂಬಂಧಿಕರನ್ನ ನಿಲ್ಲಿಸಬೇಕಾಗಿತ್ತು ಬೇರೆ ಪಕ್ಷದಿಂದ? ಇವರೇ ನಿಂತ್ಕೊಳ್ಬಹುದಿತ್ತಲ್ಲ ಅಂತ ಕುಮಾರಸ್ವಾಮಿ ಅವರ ವಿರುದ್ಧ ಮಾಗಡಿ ಶಾಸಕ ಬಾಲಕೃಷ್ಣ ಲೇವಡಿ ಮಾಡಿ ಮಾತನಾಡಿರುವಂತದ್ದು. ಪಿಕ್ಚರ್ ತೆಗೆಯೋ ಮುನಿರತ್ನಗೆ ರಾಮ ರಾವಣ ಯಾರು ಅನ್ನೋದು ಗೊತ್ತು, ರಾಮನ ಕೆಲಸ ಮಾಡಿದ್ಯಾರು, ರಾವಣನ ಕೆಲಸ ಮಾಡಿದ್ಯಾರು ಅನ್ನೋದು ಕೂಡ ಗೊತ್ತು. ಕ್ಷೇತ್ರದ ಜನರ ಜೊತೆಗೆ ಡಿಕೆ ಸುರೇಶ್ಗೆ ಒಡನಾಟ ಇದೆ, ಅವರೇ ಗೆಲ್ತಾರೆ. ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ಶಾಸಕ ಬಾಲಕೃಷ್ಣ ಈ ರೀತಿಯಾಗಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಹಾಸನದವ್ರಿಗೆ ಗುತ್ತಿಗೆ ಕೊಟ್ಟಿದ್ದೀವಿ, ಅವ್ರು ಏನ್ ಹೇಳ್ತಾರೆ ಅದನ್ನ ಕೇಳ್ಕೊಂಡು ನಾವು ತಲೆ ಬಾಗ್ತೀವಿ. ರಾಮನಗರ ಜಿಲ್ಲೆಯವರು ನಾವೆಲ್ಲ ಗುಲಾಮರು ಅವ್ರಿಗೆ. ಆ ಗುಲಾಮ್ತನ ಮುಂದೆ ಕಂಟಿನ್ಯೂ ಮಾಡ್ತಾರ, ಜನ ಬಿಡ್ತಾರ ಅನ್ನೋದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡ್ತಾರೆ. ನಾವು ಗುಲಾಮರು ಅಂತಾನೆ ಟ್ರೀಟ್ ಮಾಡ್ತಾರೆ ಅವರು. ನಮ್ಮನ್ನ ಕೆಟ್ಟದಾಗ ಮಾತಾಡ್ತಾರೆ, ನಮ್ಮನ್ನ ಏಕವಚನದಲ್ಲಿ ಮಾತಾಡ್ತಾರೆ. ಕುಮಾರಣ್ಣವ್ರಿಗೆ ಈ ನಮ್ಮ ಜಿಲ್ಲೆ ಜನತೆ ಯಾವ ರೀತಿ ಉತ್ತರ ಕೊಡ್ತಾರೆ ಅಂತ ಕಾದ್ ನೋಡೋಣ. ನಾವು ಹಾಸನ ಜಿಲ್ಲೆಯ ನಾಯಕರಿಗೆ ನಾವು ಗುಲಾಮರ ರೀತಿನೇ ಇದ್ದೀವಿ ಅಂತಕ್ಕಂಥ ಭಾವನೆ ಅವ್ರಿಗಿದೆ. ಅದೇ ರೀತಿ ಅವರು ಭಾಷೆಗಳನ್ನ ಸಂಬೋಧನೆ ಮಾಡ್ತಾ ಇದ್ದಾರೆ. ನೋಡೋಣ ನಮ್ಮ ರಾಮನಗರ ಜಿಲ್ಲೆ ಜನ ಸ್ವಾಭಿಮಾನ ಕೋಟ್ ಹಾಕ್ತಾರ ಅಥವಾ ಗುಲಾಮ್ಗಿರಿ ಕೋಟ್ ಹಾಕ್ತಾರ ಅಂತ ನೋಡೋಣ. ನಾವೆಲ್ಲ ಏನ್ ಸನ್ಯಾಸಿಗಳೇನ್ರಿ? ನಾವು ರಾಜಕೀಯ ಆಕಾಡಕ್ಕೆ ಬಂದಿರೋದು, ನಾವೇನು ಸನ್ಯಾಸಿಗಳು. ಅವ್ರು ರಾಜಕೀಯ ಆಕಾಡ ಮಾಡಿದಾಗ ನಾವು ಮಾಡ್ತೀವಿ. ಅವರೇ ನಿಂತ್ಕೋಬೋದಾಗಿತ್ತಲ್ಲ. ಒಬ್ಬ ಮುಖ್ಯಮಂತ್ರಿಯಾಗಿ, ಜನಪ್ರಿಯ ಮಾಜಿ ಮುಖ್ಯಮಂತ್ರಿಯಾಗಿ ಬೇರೆಯವ್ರನ್ನ, ಅವರ ಸಂಬಂಧಿಕರನ್ನ ಬೇರೆ ಪಕ್ಷದಿಂದ ನಿಲ್ಲಿಸ್ತಕ್ಕಂಥ ಅವಶ್ಯಕತೆ ಏನಿತ್ತು? ಅವರೇ ಸ್ಪರ್ಧೆ ಮಾಡ್ಬೋದಾಗಿತ್ತಲ್ಲ. ರಾಜಕೀಯ ಆಕಾಡದಲ್ಲಿ ಯಾಕೆ ಹೋದ್ರು ಅವ್ರು ವಾಪಸ್ಸು? ಪಿಕ್ಚರ್ ತೆಗಿತಾರಲ್ಲ, ಅವ್ರಿಗೆ ಗೊತ್ತು ಯಾವ್ಯಾವ ರಾಮ ಯಾರು ರಾವಣ ಅಂತ. ಅವ್ರು ಪಿಕ್ಚರ್ ತೆಗ್ದವ್ರಲ್ರಿ. ಈಗ ಸಂಪೂರ್ಣ ರಾಮಾಯಣ, ಕುರುಕ್ಷೇತ್ರ ತೆಗೆದವ್ರಿಗೆ ಸಂಪೂರ್ಣ ರಾಮಾಯಣ ತೆಗಿ ಕೇಳಿ. ಮುನಿರತ್ನಗಿನ್ನ ರಾವಣ ಯಾರು ಅವ್ರೇನ್ರಿ? ಅವ್ರೇನ್ರಿ? ಮುನಿರತ್ನಗಿನ್ನ ರಾವಣ ಯಾರ ಇದಾರ ಅಂತಕ್ಕಂಥದ್ದನ್ನ ನೀವ್ ಹೇಳ್ಬೇಕು, ನಾವಲ್ಲ ಹೇಳ. ಚುನಾವಣೆ ಗೆಲ್ತೀವಿ, ನಮಗ್ ದುರಾಂಕಾರ ಇಲ್ಲ. ನಾವು ಅಷ್ಟು ಲಕ್ಷ ಅಷ್ಟು ಕೋಟಿ ಅಂತರದಲ್ಲಿ ಗೆಲ್ತೀವಿ ಅಂತಕ್ಕಂಥ ದುರಾಂಕಾರ ಇಲ್ಲ. ಅವ್ರು ಮಾಡಿರ್ತಕ್ಕಂಥ ಕೆಲಸ, ಅವ್ರ ಪ್ರತಿನಿತ್ಯ ಕಾರ್ಯಕರ್ತರು ಮತ್ತೆ ಜನಗಳ ಜೊತೆ ಇರ್ತಕ್ಕಂಥ ಒಡನಾಟ ಈ ಚುನಾವಣೆಯಲ್ಲಿ ಅವ್ರನ್ನ ದಳ ಮುಟ್ಟಿಸ್ತದೆ ಅಂತಕ್ಕಂಥ ಆತ್ಮವಿಶ್ವಾಸ ನಮ್ಮೆಲ್ಲರಿಗೂ ಕೂಡ ಇದೆ. ಕುಮಾರಸ್ವಾಮಿ ಅವ್ರಿಗೆ ಮತ್ತೆ ಹಾಸನದವ್ರಿಗೆ ನಾವು ಗುತ್ತಿಗೆ ಕೊಟ್ಟಿದ್ದೀವಿ. ಅವ್ರೇನು